सुमतिभिरनुमेयं शुभकाजं सखाजं सुखमजमनपाजं मृत्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभावि भूमिवलजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇದುವರೆಗೆ 194ನೇ ಸುಧಾ ಮೂಲ ಆಗ್ತಾ ಇತ್ತು. ಅದರಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯ ವಿಚಾರ ಕೊನೆಗೆ ಏನು ಹೇಳಿದ್ರು ಅಂತ. ಇದುವರೆಗೆ ಪುರುಷ ಸೂಕ್ತಕ್ಕೆ ವಿಶೇಷವಾದ ಅರ್ಥವನ್ನು ತಿಳಿಸಿದ್ರು ವಾದಿರಾಜರು. ಅಲ್ಲೇನು ಹೇಳಿದ್ದಾರೆ ಪುರುಷ ಸೂಕ್ತದಲ್ಲಿ? ಎಲ್ಲಾ ದೇವತೆಗಳಿಗೂ ಭಗವಂತನಿಗೂ ವ್ಯತ್ಯಾಸ ಇದೆ. ದೇವರು ಸರ್ವೋತ್ತಮ, ಹರಿ ಸರ್ವೋತ್ತಮ, ತದನಂತರ ಬ್ರಹ್ಮದೇವರು, ಆಮೇಲೆ ರುದ್ರದೇವರು, ಪ್ರತಿಯೊಬ್ಬ ದೇವತೆ, ಸೂರ್ಯ ಚಂದ್ರ, ಎಲ್ಲಾ ದೇವತೆಗಳು ದೇವರ ಒಂದೊಂದು ಭಾಗದಿಂದ ಸೃಷ್ಟಿಗೆ ಬಂದಿದ್ದಾರೆ. ಇದನ್ನ ಸ್ಪಷ್ಟವಾಗಿ ಪುರುಷ ಸೂಕ್ತ ಹೇಳಿದೆ. ಅದ್ರನ್ನೇನು ಗೊತ್ತಾಯ್ತು? ಭಗವಂತನ ಅಂಗದಿಂದನೇ ಸೃಷ್ಟಿಯಾಗಿದ್ದಾರೆ, ಸೃಷ್ಟಿಗೆ ಬಂದಿದ್ದಾರೆ ಅಂದ್ರೆ ದೇವ್ರು ದೊಡ್ಡವನು, ಅವ್ರು ಚಿಕ್ಕವರು ಅಂತ ಗೊತ್ತಾಯ್ತು. ಬೇರೆ ದೇವತೆಗಳು ಅದರಿಂದ ಎಂದಿಗೂ ಅಭೇದ, ಎಲ್ಲ ಒಂದೇ ಅಂತ ಶಂಕೆ ಮಾಡೋ ಹಾಗೂ ಇಲ್ಲ. ನೀಚ ಉಚ್ಚ, ನೀಚ ತಾರತಮ್ಯ ಹೇಳ್ತಾ ಇದೆ ಅಂತ ಅರ್ಥ ಪುರುಷ ಸೂಕ್ತ. ತಾರತಮ್ಯ ಸಿದ್ಧಾಂತವನ್ನ ಹೇಗೆ ಹೇಳ್ತಾ ಇದೆ? ಅವನಿಂದ ಇವನು ಹುಟ್ಟಿದಾನೆ, ಓ ಆಯ್ತು, ಹಾಗಾದ್ರೆ ತಂದೆ ತಾಯಿ ದೊಡ್ಡವರು, ಮಕ್ಕಳು ಚಿಕ್ಕವರು. ಅಷ್ಟೇ ಅಲ್ಲ, ಹುಟ್ಟಿದವರು ಅವ್ರನ್ನ ಪೂಜೆನೂ ಮಾಡ್ತಾ ಇದ್ದಾರೆ. ಇನ್ನೊಂದು ಪೂಜ್ಯ ಪೂಜಕ ಭಾವನೂ ಇದೆ. ಹೇಗೆ ಯಜ್ಞೇನ ಯಜ್ಞಮಯ ಜಂತ ಬಂದಿದೆ. ಹಾಗಾದ್ರೆ ಯಜ್ಞದಿಂದ ಯಜ್ಞನನ್ನ ಆರಾಧನೆ ಮಾಡಿದ್ರು, ದೇವರ ಆರಾಧನೆ ಮಾಡಿದ್ರು ಅವರೆಲ್ಲ ಅಂತ ಬಂತು. ರುದ್ರದೇವರು ಮಾಡಿದ್ದಾರೆ ಅಂತ ಬಂತು. ಹಾಗಾದ್ರೆ ಎಲ್ಲಾ ದೇವತೆಗಳು ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಹೀಗೆ ನೀಚೋಚ್ಚ ಭಾವ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅವರು ಉಚ್ಚ, ಇವರು ನೀಚ. ನೀಚ ಅನ್ನೋ ಶಬ್ದಕ್ಕೆ ಏನೋ ಕೆಳಮಟ್ಟದವರು ಅಂತ ಅದ್ ಮಾತ್ರ ಅರ್ಥ ಅಲ್ಲ, ಭಗವಂತನ ಯೋಗ್ಯತೆಗಿಂತ ಕಡಿಮೆ ಅನ್ನೋರು ಅಂತ ಅರ್ಥ, ಕಡಿಮೆ ಇರೋರು ಅಂತ ಅಷ್ಟೇ. ಹಾಗಾಗಿ ಅಥೋ ಜ್ಯಾಯಾಂಶ್ಚ ಪುರುಷ ಅಂತ ಹೇಳಿ, ಜ್ಯಾಯಾನ್ ಪುರುಷ, ಆ ಪುರುಷ ಜ್ಯಾಯಾನ್ ಅತ್ಯಂತ ಶ್ರೇಷ್ಠ ಅಂದ್ರೆ ಸರ್ವೋತ್ತಮ ಅಂತ ಸ್ಪಷ್ಟವಾಗಿ ಪುರುಷ ಸೂಕ್ತದಲ್ಲಿ ಇಷ್ಟೆಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲದೇನೆ ಪುರುಷ ದೇವೇದಂ ಸರ್ವಂ ಅಂತ ಹೇಳಿ ಇಡೀ ಜಗತ್ತು ಭಗವಂತನನ್ನ ನಂಬಿಕೊಂಡೇ ಬದುಕ್ತಾ ಇದೆ ಅಂತ. ಅಂದ್ರೆ ದೇವರಿಲ್ದೇನೆ ಏನೂ ಆಗಲ್ಲ.
ಪ್ರತಿಯೊಂದು ವಸ್ತು ದೇವರನ್ನ ಉಪಜೀವಿಸಿಕೊಂಡೇ ಇರುತ್ತೆ. ಅದು ಅನುಭವಕ್ಕೆ ಬರುತ್ತೆ ಆಗಾಗ ಆ ಜೀವರಿಗೆ, ಯಾವಾಗ್ಲಾದ್ರೂ ಒಮ್ಮೆನಾದ್ರೂ ಖಂಡಿತ ಬಂದೇ ಬರುತ್ತೆ. ಹೀಗೆ ಭಗವಂತನೇ ಎಲ್ಲ ವಸ್ತುಗಳಿಗೆ ಉಪಜೀವ್ಯ, ಜೊತೆಗೆ ಎಲ್ಲಾ ಜಡ ಪದಾರ್ಥಗಳು ಮತ್ತೆ ದೇವರು ಬೇರೆ ಅನ್ನೋದು ಸ್ಫುಟ. ಹೀಗೆ ಈ ತರ ಅನೇಕ ವಿಷಯಗಳನ್ನ ಈ ಪುರುಷ ಸೂಕ್ತ ತಿಳಿಸ್ತಾ ಇದೆ. ಜೊತೆಗೆ ಸಹಸ್ರ ಶೀರ್ಷತ್ವ ಅಂದ್ರೆ ಅವನ ಅನೇಕ ಧರ್ಮಗಳು, 1000 ತಲೆ ಅಂದ್ರೆ ಅನಂತ ತಲೆ ಅಂತ ಅರ್ಥ. ಅನಂತ ಪಟ್ಟು ಎಲ್ಲ ಅವನಲ್ಲಿರೋದು, ಇದು ಯಾವ ದೇವತೆಗಳಲ್ಲಿ ಇಲ್ಲ. ಮತ್ತೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅನ್ನುವ ಅದ್ಭುತವಾದ ಅವನ ಒಂದು ಮಹಿಮೆ, ವ್ಯಾಪಕತೆ. ಅಂದ್ರೆ ಎಲ್ಲಾ ದೇಶದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲ ವಸ್ತುಗಳ ಒಳಗಡೆ ಹೊರಗಡೆ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಈ ತರ ಭಗವಂತನ ವ್ಯಾಪ್ತಿಯನ್ನ ಏನನ್ನು ತೋರಿಸಿದ್ದಾರೆ, ಅದನ್ನೇ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಂತ ಅಲ್ಲಿ ಬಿಡಿಸಿದಷ್ಟೆ. ಹೀಗಾಗಿ ಪುರುಷ ಸೂಕ್ತದ ಅರ್ಥನೇ ಇಷ್ಟು. ಈ ಅರ್ಥವನ್ನ ಇಟ್ಟುಕೊಂಡು ಸಮಗ್ರ ಶಾಸ್ತ್ರ ಇರೋದು ಎಲ್ಲಾ ಕಡೆ. ಈ ಪುರುಷ ಸೂಕ್ತದ ಅರ್ಥವನ್ನ ಇಷ್ಟು ಚೆನ್ನಾಗಿ ಈ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹೊಸ ವಿಚಾರ, ಈ ತರ ಒಳ್ಳೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಇಷ್ಟು ಮಾಡಿ ಅವರನ್ನ ನಿರಾಕರಣೆ ಮಾಡ್ತಾರೆ. ಯಾರನ್ನ? ಪೂರ್ವ ಪಕ್ಷಿಗಳನ್ನ. ಯಾಕೆ? ಅವ್ರೇನ್ ಹೇಳಿದ್ರು? ನೀವ್ ಹೇಳಿದ್ದು ಸರಿ ಇಲ್ಲ, ನೀವು ಪಶು ಪುರುಷನನ್ನ ಈ ಪುರುಷ ಸೂಕ್ತದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಯಾವ ಪಶು ಪುರುಷ? ಯಾವ ಪಶುನೂ ಇಲ್ಲ, ಯಾವ ಪುರುಷನ ಬಗ್ಗೆನೂ ಇಲ್ಲಿ ಹೇಳ್ತಾ ಇಲ್ಲ. ಪರಮ ಪುರುಷನ ಬಗ್ಗೆ ಹೇಳ್ತಾ ಇದ್ದಾರೆ, ನಾರಾಯಣನ ಬಗ್ಗೆ ಹೊರತು ಇನ್ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ದೇವರನ್ನೇ ನೀವು ಜಗತ್ತು ಅಂತ ಅಭೇದ ಹೇಳ್ತೀರಲ್ಲ, ಪುರುಷ ಸೂಕ್ತ ಅದಕ್ಕೆ ಸರ್ವಥಾ ವಿರುದ್ಧ. ಪುರುಷ ಸೂಕ್ತ ಹೇಳೋದೆ ಎಲ್ಲ ಬೇರೆ ಬೇರೆ ಅಂತ. ಜಗತ್ ಬೇರೆ, ದೇವ್ರು ಬೇರೆ. ಜಗತ್ ಸುಳ್ಳು, ದೇವ್ರು ಮಾತ್ರ ಸತ್ಯ. ದೇವರೇ ಜಗತ್ತಾದ, ದೇವರೇ ಜಗತ್ತಾಗಿ ಪರಿಣಾಮ ಪಡೆದಿದ್ದು, ಇದು ಎಲ್ಲ ಸುಳ್ಳು. ಯಾಕೆಂದ್ರೆ ದೇವರು ಎಂಥ ಸತ್ಯ ವಸ್ತು ಅಂದ್ರೆ ಅದು ಬಹಳ ಚಿನ್ನ ಶುದ್ಧವಾದ ವಸ್ತು. ಆ ವಸ್ತುನ್ ತಗೊಂಡೋಗಿ ಸುಳ್ಳಾದ ಜಗತ್ತಾಗ ಆಗ್ಬಿಡುತ್ತಾನೆ ದೇವರು ಅಂತ ಹೇಳಿದ್ರೆ ಇದನ್ನ ಹೇಗ್ ನಂಬೋದು? ಅದನ್ನ ಹೇಳ್ತಾರೆ ಇಲ್ಲಿ, ಕಥಂ ಮಿಥ್ಯಾಭೂತಮಿದಂ ಸರ್ವಂ ಭಗವಾನ್. ಈ ಸುಳ್ಳಾದದ್ದೆಲ್ಲ ಆದ್ನ ದೇವ್ರು, ಇದೆಲ್ಲ ಈ ಜಗತ್ತ ದೇವ್ರು ಈ ಜಗತ್ತಿಗೆ ಭೇದ ಇಲ್ವಾ? ಇದೆ. ಯಾಕೆಂದ್ರೆ ದೇವರು ಅತ್ಯಂತ ಸತ್ಯ ವಸ್ತು. ಅದು ಎಂದಿಗೂ ಈ ತರದ ಯೋಚನೆನೂ ಮಾಡಲ್ಲ. ನಾನು ಹೀಗೆ ಸುಳ್ಳಾಗ್ಬಿಡ್ತೀನಿ ಅಂತ ಈ ತರ ಎಲ್ಲ ಅನೇಕ ವಸ್ತುಗಳಾಗಿ ಕಾಣಿಸ್ಕೊಳಂತ ಆ ಭಗವತ್ ತತ್ವ ಖಂಡಿತ ಇಲ್ಲ. ಯಾಕೆಂದ್ರೆ ಅವ್ನು ಅತ್ಯಂತ ಸತ್ಯ ಅನ್ನೋದನ್ನ ನಾವು ಬ್ರಹ್ಮಪಾರ ಸ್ತೋತ್ರದಲ್ಲಿ, ಅಂದ್ರೆ ಪ್ರತಿನಿತ್ಯ ದೇವರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನು ಹೇಳುವಂತಹ ಸ್ತೋತ್ರ ಇದೆ, ಅಥವಾ ಪುಂಡರೀಕಾಕ್ಷಪಾರ ಸ್ತೋತ್ರ ಅಂತ ಏನ್ ಕರಿತೀವಿ, ಈ ಸ್ತೋತ್ರದಲ್ಲಿ ಒಂದು ವಾಕ್ಯ ಬಂದಿದೆ ಅಂತ ಅದನ್ನು ಕೊನೆಗೆ ಉಲ್ಲೇಖ ಮಾಡಿದ್ರು ವಾದಿರಾಜರು. ಪಾರಃ ಪರಂ ವಿಷ್ಣುರಪಾರ ಪಾರಃ ಪರಃ ಪರೇಭ್ಯ ಪರಮಾರ್ಥ ರೂಪಿ. ಪರಮ ಅರ್ಥ ಅಂದ್ರೆ ಅತ್ಯಂತ ಸತ್ಯ. ಅಷ್ಟು ಸತ್ಯವಾದ ವಸ್ತುವನ್ನು ತಗೊಂಡೋಗಿ ಅದೇ ಮಿಥ್ಯಾಭೂತವಾದ ಸುಳ್ಳಾದ ಈ ಜಗತ್ತಾಯ್ತು ಅನ್ನೋದು ಪುರುಷ ಏವೇದಂ ಸರ್ವಂ. ಈ ಪುರುಷನೇ ಇಡೀ ಸುಳ್ಳಾದ ಜಗತ್ತು ಅಂತ ಹೇಳಿದ್ರೆ ಈ ತರ ವೇದ ವಾಕ್ಯಗಳಿಗೆ ಅರ್ಥ ಮಾಡ್ಲೇಬಾರ್ದು. ತಸ್ಮಾತ್ ಏನ್ ಹೇಳ್ತಾರೆ ಅಂದ್ರೆ ಮುಂದೆ, ಶ್ರುತಿ ಮೀಮಾಂಸಾ ನಿಪುಣೋ ಭಗವಾನ್ ಮಧ್ವಯೇವ ಶ್ರುತ್ಯರ್ಥಂ ವೇತ್ತಿ ನಾಪರೈತಿ ಯುಕ್ತಂ ಉತ್ಪಶ್ಯಾಮ ಅಂತ. ಈ ಮಾತಿದೆಲ್ಲ ತುಂಬಾ ಗಂಭೀರ ಮಾತಿದಕ್ಕೆ. ಇದು ಹೇಳಲಿಕ್ಕೂ ಒಂದು ತಾಕತ್ ಬೇಕು. ಅದಕ್ಕೂ ಅಂಥ ಒಂದು ವಿಶಿಷ್ಟವಾದ ಗುಣ ವಾದಿರಾಜರಲ್ಲಿ. ಏನೇನ್ ಹೇಳ್ತಾ ಇದಾರೆ ಇದನ್ನ ಅಲ್ಲೂ ಹೇಳ್ತಾರೆ ಯುಕ್ತಿ ಮಲ್ಲಿಕಾದಲ್ಲೂ. ಸಮಧ್ವೋ ವೈದಿಕಾಚಾರ್ಯ ಅಂತ. ಮಧ್ವಾಚಾರ್ಯರು ಅಂದ್ರೆ ವೈದಿಕಾಚಾರ್ಯರು, ವೇದ ಮಂತ್ರಗಳಲ್ಲಿ ಅವ್ರ ಬಗ್ಗೆ ಇದೆ ಅಂತ. ಅವ್ರನ್ನ ಪ್ರೀತಿ ಪಡಿಸ್ಬೇಕು, ಸಂತೋಷ ಪಡಿಸ್ಬೇಕು ಅಂದ್ರೆ ಅದಕ್ಕೆ ವೈದಿಕ ಆಚಾರ್ಯರು ಅಂತ ಆಚಾರ್ಯರನ್ನ ಧ್ಯಾನ ಮಾಡ್ಬೇಕಂತೆ ಮಧ್ವಾಚಾರ್ಯನ. ಆಗ ಅವ್ರಿಗೆ ಬಹಳ ಸಂತೋಷ ಆಗತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಅದರಲ್ಲಿ ಒಂದು ಅನೇಕ ಶ್ರುತಿಗಳನ್ನು 11 ಕೊಡ್ತಾರೆ ಅಲ್ಲಿ. ಮಧ್ವ ಅನ್ನೋ ಹೆಸರಿನಲ್ಲಿ ವೇದವಾಕ್ಯ ಸಿಗತ್ತೆ ಅಂತ ಅದಕ್ಕೆಲ್ಲ ವ್ಯಾಖ್ಯಾನನೂ ಮಾಡಿದ್ದಾರೆ ಯುಕ್ತಿ ಮಲ್ಲಿಕಾದಲ್ಲಿ. ಅಷ್ಟು ವಿಶೇಷವಾಗಿ ಹೇಳಿ ಅವ್ರು ಹೇಳ್ತಾರೆ ಇಲ್ಲಿ ಹೇಳುವಂತಹ ಮಾತು ತಸ್ಮಾತ್. ಆದ್ರಿಂದ ನಮ್ಮ ನಿರ್ಣಯ ಹೀಗೆ ಅಂತ ವಾದಿರಾಜರ ನಿರ್ಣಯ ಕೊಡ್ತಾರೆ. ಏನು ಅಂದ್ರೆ, ಶ್ರುತಿ ಮೀಮಾಂಸಾ ನಿಪುಣೋ. ಶ್ರುತಿ ಮೀಮಾಂಸ ಅಂದ್ರೆ ವೇದದ ವಿಚಾರ, ಮೀಮಾಂಸಾ ಅಂದ್ರೆ ವಿಚಾರ ಅಂತ ಅರ್ಥ. ಈಗ ಬ್ರಹ್ಮ ಮೀಮಾಂಸ ಅಂದ್ರೆ ಬ್ರಹ್ಮನ ವಿಚಾರ, ಬ್ರಹ್ಮಸೂತ್ರಗಳಿಗೆ ಬ್ರಹ್ಮ ಮೀಮಾಂಸ ಅಂತ ಹೆಸರಿದೆ. ಹಾಗೆ ಜೈವಿನಿಯ ಕರ್ಮ ಮೀಮಾಂಸ, ಜೈವಿನಿ ಋಷಿಗಳ ಕರ್ಮ ವಿಚಾರ ಏನಿದೆ ಆ ಶಾಸ್ತ್ರ. ಹಾಗೆ ಅಲ್ಲಿ ಶ್ರುತಿ ಮೀಮಾಂಸ ಅಂದ್ರೆ ವೇದ ವಿಚಾರ. ವೇದ ವಿಚಾರ ಮಾಡೋದರಲ್ಲಿ ನಿಪುಣ, ಬಹಳ ನೈಪುಣ್ಯ ಇದೆ. ಯಾರಿಗೆ? ಭಗವಾನ್ ಪೂಜ್ಯರಾದ ಮಧ್ವಾಚಾರ್ಯರೇ ಶ್ರುತ್ಯರ್ಥಂ ವೇತಿ. ವೇದದ ಅರ್ಥ ಗೊತ್ತಿದೆ ಅಂದ್ರೆ ಅದು ಆಚಾರ್ಯರಿಗೆ ಮಾತ್ರ, ನಿಮ್ಮಂಥವ್ರಿಗಲ್ಲ ಅಂತ ಆ ಪೂರ್ವ ಪಕ್ಷಿಗಳಿಗೆ ಹೇಳ್ತಾ ಇರೋದು. ನಾ ಅಪರಹ ಇದು ಯುಕ್ತಂ ಉತ್ಪಶ್ಯಾಮ. ಇದು ಸರಿಯಾಗಿದೆ ಅಂತ ನಾವು ಚೆನ್ನಾಗಿ ಕಾಣ್ತಾ ಇದೀವಿ ಅಂತ. ಮಧ್ವಾಚಾರ್ಯರನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳುವಂತಹ ಯೋಗ್ಯತೆ ಅವ್ರಿಗಿದೆ. ಅದಕ್ಕೆ ಇಂಥ ಮಾತುಗಳನ್ನ ಅವರು ಈ ಗುರುವರ್ಥ ದೀಪಿಕಾದಲ್ಲಿ ಹೇಳಿದ್ದಾರೆ. ನಮಗ್ ಚೆನ್ನಾಗ್ ಗೊತ್ತಿದೆ ಆಚಾರ್ಯರೇ ಈ ರೀತಿಯ ಶ್ರುತ್ಯರ್ಥ ಹೇಳಲಿಕ್ಕೆ ಸಮರ್ಥರು, ಇನ್ಯಾರು ನಿಮ್ಮಂಥವ್ರು ಅಲ್ಲ, ನಾ ಪರಹ ಅಂತ ಹೇಳಿ ಇದೇ ಸರಿ ಅಂತ ನಾವು ಚೆನ್ನಾಗಿ ಕಾಣ್ತಾ ಇದೀವಿ ಅಂತ. ಯುಕ್ತಂ ಉತ್ಪಶ್ಯಾಮ, ಇದೇ ಸರಿ ಅಂತ ಈ ಪುರುಷ ಸೂಕ್ತದ ಅರ್ಥವನ್ನ
ಹೇಳಲಿಕ್ಕೆ ಒಂದು ಸಾಮರ್ಥ್ಯ ಇರೋದೇ ಆಚಾರ್ಯರಿಗೆ ಮಾತ್ರ. ಯಾಕೆ ವೇದಾರ್ಥ ವಿಚಾರ ಮಾಡೋದ್ರಲ್ಲಿ ಅತ್ಯಂತ ನೈಪುಣ್ಯ ಅವರಿಗೆ ಅಂತ ಈ ತರ ಆಚಾರ್ಯರ ಬಗ್ಗೆ ಈ ಒಂದು ಮಾತನೆಯಲ್ಲಿ ಹೇಳ್ತಾರೆ. ಇದಾಗಿ ಯಾಕೆಂದ್ರೆ ಇದೆಲ್ಲ ಕೇಳ್ಮೇಲೆ ನಿಮ್ಗೆ ಅನಿಸ್ಬೋದು, ಈ ಮಧ್ವಾಚಾರ್ಯ ಪುರುಷ ಸೂಕ್ತಗೆ ಈಗ ಎಲ್ಲರ್ಥ ಹೇಳಿದಾರೆ. ಈಗ ಇಲ್ಲಿ ನಾವು ನೋಡಿದ್ವಿ ಈಗ ಅಂದ್ರೆ ಈಗ ಅನುವ್ಯಾಖ್ಯಾನದಲ್ಲಿ ಬರ್ತಾ ಇರೋದೇ ಅದು, ಪುರುಷ ಸೂಕ್ತದ ಅರ್ಥನೇ ಬರ್ತಾ ಇರೋದು ಈಗ ಅನುವ್ಯಾಖ್ಯಾನದಲ್ಲಿ. ಅನುವ್ಯಾಖ್ಯಾನದಲ್ಲಿ ಬಂದ ಅನೇಕ ವಿಷಯಗಳಿದೆ ಅದನ್ನ ಆಚಾರ್ಯರೇ ಹೇಳಿತ್ತು, ಅದೊಂದು ದಿಕ್ಪ್ರದರ್ಶನ ತರ. ನಂತರ ವಾದಿರಾಜರು ಅದಕ್ಕೆ ಸುಂದರವಾಗಿ ತಮ್ಮದೇ ಒಂದು ಶೈಲಿಯಲ್ಲಿ ಅದಕ್ಕೊಂದು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅದನ್ನು ಗಮನಿಸಿ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡ್ತಾ ಅದು ಆಚಾರ್ಯ ಕೈಯಲ್ಲಿ ಸಾಧ್ಯ, ನಿಮ್ಮ ಪೂರ್ವ ಪಕ್ಷಿಗಳ ಕೈಯಲ್ಲಿ ಸಾಧ್ಯ ಇಲ್ಲ, ಅದು ನೀವು ಏನೇನೋ ಅರ್ಥ ಹೇಳಿದ್ರಿ ಇದಕ್ಕೆ ಅಂತ ಇಲ್ಲಿವರೆಗೂ ಅವ್ರನ್ನ ಖಂಡನೆ ಮಾಡಿ ಮುಂದಕ್ಕೊಂದು ಮಾತು ಹೇಳ್ತಾರೆ. ತಸ್ಯ ವಿಷ್ಣುಲಿಂಗತ್ವ ಅವಗಮಾದಿತ್ಯುಪಲಕ್ಷಣಂ. ತಸ್ಯ ಅಂದ್ರೆ ಪುರುಷ ಸೂಕ್ತವನ್ನು ನೋಡಿದಾಗ ದೇವರ ಧರ್ಮನೇ ಅಲ್ಲಿ ಜಾಸ್ತಿ ಹೇಳಿದ್ದಾರೆ. ದೇವರಲ್ಲಿ ಏನ್ ನೀವು ಗುಣ ಕಾಣ್ತೀರೋ ಆ ಗುಣ ಎಲ್ಲ ಇಲ್ಲಿದೆ ಪುರುಷ ಸೂಕ್ತದಲ್ಲಿ ಹೇಳಿದೆ. ಈಗ ನಮ್ ಬಗ್ಗೆ ಹೇಳಿದಾರೆ ಪುರುಷ ಸೂಕ್ತದಲ್ಲಿ ಅಂದ್ರೆ ನಿಮ್ ಬಗ್ಗೆ ನಿಮ್ ಗುಣ ಇರ್ಬೇಕಲ್ಲಿ ಪುರುಷ ಸೂಕ್ತದಲ್ಲಿ, ಅದಿಲ್ಲ. ರುದ್ರದೇವರ ಗುಣ ಹೇಳಿದಾರ ಪುರುಷ ಸೂಕ್ತದಲ್ಲಿ, ಅದಿಲ್ಲ. ರುದ್ರದೇವರಲ್ಲಿ ಏನೇನ್ ಗುಣ ಇದೆ? ಪಂಚಮುಖ, 5 ಮುಖ ಇದೆ ರುದ್ರದೇವರಿಗೆ. ಇಲ್ಲಿ ಸಹಸ್ರ ಶೀರ್ಷ, ತಲೆ 1000 ಅನಂತ ಅಂತ ಹೇಳಿದ್ದಾರೆ. ಅದನ್ನ ಅದು ಸರಿ ಹೋಗಲ್ಲ. ಇನ್ನು ಸಹಸ್ರಾಕ್ಷ ವಸ್ತುತಃ ಇಂದ್ರದೇವರು ಇದಾರೆ ನಿಜ, ಆದ್ರೆ ಅವ್ರಿಗೆ ಸಹಸ್ರ ಶೀರ್ಷ ಆಗಲ್ಲ ಅವರು. ಅಂದ್ರೆ ನೀವ್ ಯಾವ್ದೇ ದೇವತೆಗಳ ಗುಣ ತಗೊಳ್ಳಿ, ಲಕ್ಷ್ಮೀ ಗುಣಗಳನ್ನು ತಗೊಳ್ಳಿ, ವಾಯುದೇವರು, ಬ್ರಹ್ಮದೇವರು, ಅವ್ರು ಯಾರ ಗುಣನ ಈ ಪುರುಷ ಸೂಕ್ತದಲ್ಲಿ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ, ಇದೆಲ್ಲ ಗೊತ್ತಿದ್ರು ಬೇರೆಯವರು ಪೂರ್ವ ಪಕ್ಷಿಗಳು ಪಶು ಪುರುಷ ಅಂತ ಯಾರನ್ನೋ ಒಬ್ಬನ ಹೇಳ್ತಾ ಇದೆ ಪುರುಷ ಸೂಕ್ತ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವ್ರ ಕಾರಣ ಏನು ಅಂದ್ರೆ ಪುರುಷ ಅನ್ನೋ ಶಬ್ದ ದೇವರನ್ನ ಹೇಳ್ತಾ ಇಲ್ಲ, ಬೇರೆಯವ್ರನ್ನ ಹೇಳ್ತಾ ಇದೆ, ಇಷ್ಟೇ. ಈ ಒಂದು ತುಚ್ಛ ಕಾರಣ ಇಟ್ಕೊಂಡು ಇಲ್ಲಿವರೆಗೂ ವ್ಯಾಖ್ಯಾನ ಮಾಡ್ತಾ ಹೋದ್ರು ಅವರು. ಅದಕ್ಕೆ ವಾದಿರಾಜರು ಸುಂದರವಾಗಿ ಖಂಡನೆ ಮಾಡಿ, ಇಲ್ಲ ಇದು ಸರಿ ಇಲ್ಲ, ಪುರುಷ ಸೂಕ್ತಕ್ಕೆ ಆಚಾರ್ಯರು ಹೇಳಿದ ಅರ್ಥನೇ ಸರಿ ಅಂತ ಅವ್ರು ಅದನ್ನ ಸಮರ್ಥನೆ ಮಾಡಿ ಕೊನೆಗೆ ನಾರಾಯಣಾನುವಾಕಃ ಇತಿ ವೈದಿಕ ಪ್ರಸಿದ್ಧೇಶ್ಚ ನಾರಾಯಣ ಏವ ಅತ್ರ ಪ್ರತಿಪಾದ್ಯೋ ನಾನ್ಯಃ ಇತ್ಯಪಿ ದ್ರಷ್ಟವ್ಯಂ ಅಂತ. ನಾರಾಯಣಾನುವಾಕ ಅಂತನೂ ವೈದಿಕರಲ್ಲಿ ಪ್ರಸಿದ್ಧಿ ಇದೆ. ಅಂದ್ರೆ ನಾರಾಯಣನ ಬಗ್ಗೆ ಇರುವಂತಹ ಇದು ಪುರುಷ ಸೂಕ್ತ ಇದೆ. ಪುರುಷ ಸೂಕ್ತ ಅಂತಂದ್ರೆ ಅದು ನಾರಾಯಣನ ಬಗ್ಗೆ ಸಂಬಂಧಪಟ್ಟ ಇರುವಂತಹ ಮಂತ್ರಗಳೇ. ನಾರಾಯಣ ಪನ್ನಮ್ಮ ಆಗ್ಬೋದು, ಈ ತರದ ಈ ಮಂತ್ರಗಳೆಲ್ಲ ಹೋಲಿಕೆ ಇದೆ ತುಂಬಾ ಪುರುಷ ಸೂಕ್ತಕ್ಕೂ ಅದಕ್ಕೆ ಎಲ್ಲ ಅರ್ಥದ ದೃಷ್ಟಿಯಲ್ಲಿ. ಇಷ್ಟೆಲ್ಲ ಇದ್ದು ನಾರಾಯಣಾನುವಾಕ ಅಂತ ವೈದಿಕರಲ್ಲಿ ಇದು ಪ್ರಸಿದ್ಧಿ ಇದ್ದಾಗ ಇಲ್ಲಿ ನಾರಾಯಣ ಬಿಟ್ಟು ಪಶು ಪುರುಷರನ್ನ ಹೇಳ್ತಾರೆ. ವೇದ ಮಂತ್ರ ಹೇಳ್ಕೊಡೋರು ವೈದಿಕರು ಯಾರ್ಯಾರಿದ್ದಾರೆ ಪುರುಷ ಸೂಕ್ತಕ್ಕೆ ಬಂದ್ರೆ ವಿಷ್ಣುವನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಅವ್ರು. ಯಾಕೆ? ವೈದಿಕರಲ್ಲಿ ಹಾಗೆ ಪ್ರಸಿದ್ಧ, ಇದು ನಾರಾಯಣಾನುವಾಕ ಅಂತ ಪ್ರಸಿದ್ಧ ಈ ಪುರುಷ ಸೂಕ್ತ. ಇಷ್ಟು ಪ್ರಸಿದ್ಧಿಗಿದ್ಮೇಲೆ ನೀವು ಪಶು ಪುರುಷರನ್ನ ಹೇಳ್ತಾರೆ ಅಂತ ನಿಮ್ಮ ಮತ ಸಮರ್ಥನೆ ಮಾಡ್ಲಿಕ್ಕೆ ಅಷ್ಟೇ ಹೇಳ್ತೀರಿ ಹೊರತು ಇನ್ನೇನು ಇದರಲ್ಲಿ ಕಾರಣ ಇಲ್ಲ ಅಂತ. ಇಷ್ಟೆಲ್ಲ ವಸ್ತುತಃ ಯಾಕೆ ಬಂತು ಈ ವಿಚಾರ? ಪುರುಷ ಸೂಕ್ತ ಈಗ ಯಾಕೆ ದಿಢೀರ್ ಅಂತ ಬಂತು? ಇದು ಬಂದಿದ್ದು ಪಾಶುಪತ ಮತ ಖಂಡನೆ ಮಾಡ್ತಾರೆ. ಅಂದ್ರೆ ಶಿವನೇ ಸರ್ವೋತ್ತಮ, ಆ ಶಿವನ ಅನುಗ್ರಹದಿಂದಲೇ ಮೋಕ್ಷ, ವಿಷ್ಣುವಿನಿಂದಲ್ಲ ಅಂದಿದ್ದಕ್ಕೆ ಶಿವ ಪುರುಷ ಆದ್ರೆ ಇವನು ಪುರುಷೋತ್ತಮ, ಆ ಪುರುಷೋತ್ತಮನ ಬಗ್ಗೆ ಜ್ಞಾನ ಬಂದಾಗ ಮಾತ್ರ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂತ ವೇದನೆ ಹೇಳಿದೆ. ಆ ವೇದದಲ್ಲಿ ಪುರುಷ ಸೂಕ್ತದ ಪ್ರಕಾರ ತಿಳ್ಕೊಂಡ್ರೆ ನೀವು ಅಪರೋಕ್ಷ ಜ್ಞಾನ ಪಡೆದು ದೇವರ ಅನುಗ್ರಹ ಪಡೆದು ಮೋಕ್ಷಕ್ಕೆ ಹೋಗ್ತೀರಿ ಅಂತಿದೆ. ಇರೋದ್ರಿಂದ ಪುರುಷ ಸೂಕ್ತ ಹಾಗಾದ್ರೆ ದೇವರನ್ನೇ ಹೇಳ್ತಾ ಇಲ್ಲ ಬೇರೆಯವರನ್ನ ಹೇಳ್ತಾ ಇದೆ ಅಂತ ವ್ಯಾಖ್ಯಾನ ಬರಿತಾ ಪೂರ್ವ ಪಕ್ಷಿಗಳು ಮುಂದಕ್ಕೆ ಹೋದ್ರು. ಅದಕ್ಕೋಸ್ಕರ ಈಗ ಖಂಡನೆ ಬಂದಿದೆ, ಹೀಗ್ ಲಿಂಕು. ಹಾಗಾಗಿ ಪಾಶುಪತ ಮತದ ಖಂಡನೆಯನ್ನ ಮಾಡ್ತಾ ಇಲ್ಲಿಗೆ ಬಂದಿದ್ದಾರೆ ಪುರುಷ ಸೂಕ್ತದ ಅರ್ಥವನ್ನು ಹೇಳಲಿಕ್ಕೆ. ಇದಾದ್ಮೇಲೆ ಇಲ್ಲಿ ಶ್ರೀನಿವಾಸ ತೀರ್ಥರು ತಾವು ವ್ಯಾಖ್ಯಾನ ಅದು ನೋಡಿದ್ದೀವಿ, ಆಗ್ಲೇ ಹಿಂದಕ್ಕೆ ನೋಡಿದ್ವಿ. ಇನ್ನು ಮುಂದೆ ಶೇಷವಾಕ್ಯಾತ ಚಂದ್ರಿಕಾ ಟಿಪ್ಪಣಿಯ ವಿವರಣೆನೂ ಆಗಿದೆ. ಅದರದ್ದು ಹಿಂದಿನ ಟಿಪ್ಪಣಿಗಳಲ್ಲಿ ಬಂದ ವಿಚಾರಣೆ ಮುಂದಕ್ಕೆ ಹೋಗೋಣ. 195ನೆಯ ಸುಧಾಮೂಲ. ಇತಶ್ಚ ಅಯಂ ನಾರಾಯಣ ನ ಪಶು ಇತ್ಯಾಹ ನ ತಸ್ಯ. ಇನ್ನೂ ಕಾರಣ ಕೊಡ್ತೀವಿ ಕೇಳಿ ಅಂತ ಆಚಾರ್ಯರು ಇನ್ನೂ ಕಾರಣ ಕೊಡ್ತಾರೆ ನೋಡಿ. ಪುರುಷ ಸೂಕ್ತದಲ್ಲಿ ಪಶು ಪುರುಷನ ಬಗ್ಗೆ ಹೇಳಲಿಲ್ಲ, ಪಶುವಿನ ಬಗ್ಗೆ ಅಲ್ಲಿ ಇಲ್ಲ. ಪಶು ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ, ಅದನ್ನ ಮರಿಬಾರ್ದು. ಪಶು ಪುರುಷ ಅಂದ್ರೆ ಪಶುವಿಗೆ ಅಧಿಪತಿ ಅಂತ ಅರ್ಥ, ಒಬ್ಬ ದೇವತೆ. ಅವ್ನು ರುದ್ರದೇವರಲ್ಲ, ರುದ್ರದೇವರು ಕೆಳಗಿರ್ತಾನೆ ಅಂತ ಹೀಗೂ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಪಶು ಅನ್ನೋ ಶಬ್ದಕ್ಕೆ ಯಾವ್ದೋ ಪ್ರಾಣಿ ಅಂತ ಅರ್ಥ ತಗೊಳ್ಬಾರ್ದು, ಜೀವರ ಬಗ್ಗೆನೇ ಹೇಳ್ತಾರೆ. ಅದೇ ಪ್ರಾಣಿನೂ ತಗೊಳ್ಬಹುದು, ಇಲ್ಲ ಅಂತಿಲ್ಲ. ಜೀವರು ಅಂತ ಮುಖ್ಯವಾಗಿ ಮನುಷ್ಯರನ್ನು ತಗೊಳ್ಬೇಕು ಈ ಶಬ್ದದಿಂದ. ಪಶುಪತಿ ಅಂತ ಅವ್ರನ್ನ ಅದಕ್ಕೆ ಕರೆದಿರೋದು. ಇನ್ನು ಅನುವ್ಯಾಖ್ಯಾನವನ್ನು ನೋಡೋಣ ಮೊದಲಿಗೆ. ನತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ ಇತಿ ಚಾಧಿಪತಿಸ್ತಸ್ಯ ಪ್ರತಿಷಿದ್ಧ ಸ್ವಯಂ ಶ್ರುತೌ ವಿಶ್ವತಃ ಪರಮಾಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ ಇತಿ ಸರ್ವಾಧಿಕತ್ವೋಕ್ತ್ಯ ಸಮೋಪಿ ವಿನಿವಾರಿತಃ. ಈ ಸಮೋಪಿ ವಿನಿವಾರಿತ ಇದೆಲ್ಲ ಏನು ಆಚಾರ್ಯರು ಈ ವೇದ ಮಂತ್ರದ ಕೋಟ್ ಮಾಡಿ ಹೇಳ್ತಾರಲ್ಲ, ವಿಶ್ವತಃ ಪರಮಾಂ ನಿತ್ಯಂ,
ವಿಶ್ವಂ ನಾರಾಯಣಂ ಹರಿಂ. ಅಲ್ಲಿ ವಿಶ್ವತಃ ಪರಮಾಂ ಅಂತ ಹೇಳಿದ್ದಾರೆ. ನಮ್ಗದ್ ಸಿಗಲ್ಲ ವಸ್ತುತಃ. ವಿಶ್ವತಃ ಪರಮಂ ನಿತ್ಯಂ ಅಂತ ಹೇಳ್ಬೇಕಲ್ವಾ, ಪರಮಾಂ ಅಂತ ಯಾಕೆ ಹೇಳಿದ್ದಾರೆ ಅಂತೆಲ್ಲ ಪ್ರಶ್ನೆಗಳು ಇದೆ, ಅದಕ್ಕೆ ಉತ್ತರನೂ ಇದೆ ಮುಂದಕ್ಕೆ. ಈ ವೇದ ಮಂತ್ರದ ಅರ್ಥವನ್ನೇ ಇಟ್ಕೊಂಡು ಅವರು ಈ ನರಸಿಂಹ ನಖಸ್ತುತಿಲಿ ಅದನ್ನೇ ಹೇಳಿದ್ರು. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೆ ಸಮಂ ಪಶ್ಯಾಮಿ ಉತ್ತಮತೋ ದೂರತೋ ಅಪಾಸ್ತಂ ಯೋಷ್ಟಮಃ ರಸ ಅಂತ ಹಾಗೆ ಹೇಳ್ತಾರೆ. 8 ರಸ ಇಲ್ವೇ, ಜಗತ್ನಲ್ಲಿ ಇರೋದೇ 6 ರಸ, ಸಿಹಿ ಕಹಿ ಇದೆಲ್ಲ. 7ನೇದಿಲ್ಲ, 8ನೇದಂತೂ ಸುತರಾಂ. ಹಾಗೆ ಲಕ್ಷ್ಮೀಕಾಂತನಿಗೆ ಸಮಾನರಾದ ವಸ್ತು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಇನ್ನ ಉತ್ತಮರಾದಂತೂ ದೂರ ತರತೋಪಾಸ್ತಂ, ಅದು ತುಂಬಾ ದೂರ, ಅದು ಇಲ್ವೇ ಇಲ್ಲ 8ನೇ ರಸ ತರ ಅಂತ ಆ ನಖಸ್ತುತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಅದೇ ವರ್ಣನೆ ವೇದದಲ್ಲೆಲ್ಲ ಇದೆ. ಆ ಇದ್ದದ್ದನ್ನು ಅವರಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಖಸ್ತುತಿಯಲ್ಲಿ. ವಿಶ್ವಂ ಇದರಿಂದ ಇಲ್ಲಿ ಆಚಾರ್ಯ ಹೇಳಿದ್ದು ಸರ್ವ ಅಧಿಕತ್ವೋಕ್ತಿಯ, ಎಲ್ಲರಿಗಿಂತಲೂ ಪರಮಾತ್ಮ ಅಧಿಕ. ಹಾಗಾಗಿ ಸಮೋಪಿ ವಿನಿವಾರಿತ, ಅವನಿಗೆ ಸಮಾನರಾದವರು ಇಲ್ಲ ಅಂತ ಹೀಗೆ ವಿವರಣೆನ ಮಾಡಿದ್ದಾರೆ. ಇದ್ರ ಅರ್ಥ ಏನು ಅಂತ ನೋಡೋಣ. ಈಗ ನಾರಾಯಣ ಅನುವಾಕದಲ್ಲಿ ಒಂದು ಮಾತು ಬಂದಿದೆ. ಈ ನಾರಾಯಣ ಅನುವಾಕದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಈ ಪುರುಷ ಅನ್ನೋನಿಗೆ ಯಾರು ನಿಯಾಮಕರಿಲ್ಲ, ಅಂದ್ರೆ ಅವನೇ ಕೊನೆಯವನು, ಅವನಿಗಿಂತ ಮೇಲೆ ಒಬ್ಬ ವ್ಯಕ್ತಿ ಇಲ್ಲ. ಆ ವ್ಯಕ್ತಿ ಇದ್ರೆ ಅವನ ಕೈಲಿ ಇವನು ಆಯ್ತು, ಅವನು ಹೇಳ್ದಂಗೆ ಇವನು ಕೇಳ್ಬೇಕಾಗಿತ್ತು. ಅಷ್ಟೇ ಅಲ್ದೇನೆ ಮಹತ್ ಯಶಃ ಅಂತ ಅವನ ಹೆಸರನ್ನ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಪುರುಷನಿಗೆ ಅಧಿಪತಿ ಇಲ್ಲ ಅಂತ ಸ್ಪಷ್ಟ ನಿಷೇಧ ಮಾಡಿದ್ದಾರೆ. ಎಲ್ಲರಿಗಿಂತಲೂ ಇವನು ಶ್ರೇಷ್ಠ ಅಂತ ಇದೆ. ಅಕಾರದಿಂದ ವಾಚ್ಯ, ಇವನು ಪೂರ್ಣ, ಹರಿಶಬ್ದ ವಾಚ್ಯ. ಹೀಗೆ ವೇದದಲ್ಲಿ ಸಂಪೂರ್ಣವಾಗಿ ಆ ವಿಷ್ಣು ಎಲ್ಲರಿಗಿಂತಲೂ ಅಧಿಕ, ಅವನಿಗೆ ಸಮಾನರಾದವರಿಲ್ಲ ಅಂತ ಇಷ್ಟು ಸ್ಫುಟವಾಗಿ ಹೇಳಿದ ಮೇಲೆ ನೀವು ಯಾಕೆ ಆಕ್ಷೇಪ ಮಾಡ್ತಾ ಇದ್ದೀರಿ? ಪುರುಷನನ್ನ, ಈ ಪಶುವನ್ನು ಅಥವಾ ಪುರುಷನನ್ನು ಹೇಳ್ತಾ ಇದೆ ಈ ಸೂಕ್ತ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಇಷ್ಟು ಪ್ರಶ್ನೆ. ಇದಕ್ಕೆ ವಿವರಣೆಯನ್ನ ಕೊಡ್ತಾರೆ. ಅಂದ್ರೆ ಈ ಪರಿಮಾಣ ಟಿಪ್ಪಣಿಯನ್ನ ನೋಡೋಣ. ಮೊದಲು ಒಂದು ವ್ಯಾಕರಣದ ವಿಚಾರವನ್ನ ಇಲ್ಲಿ ಹೇಳಿದ್ದಾರೆ. ನತಸ್ಯ ಈಶೆ ಕಶ್ಚನ ಅಂತ. ಈಶೆ ಕಶ್ಚನ ಅಂದ್ರೆ ಯಾರು ಈ ಪುರುಷನ ತರ ಸಮರ್ಥರಾದವರಿಲ್ಲ. ಅಂದ್ರೆ ಇವನ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಯಾರಾದ್ರೂ. ಆದ್ರೆ ಇವನಿಗೆ ವಿಶಿಷ್ಟವಾದ ಅನುಗ್ರಹ ಮಾಡುವಂತ ಮತ್ತೊಬ್ಬ ವ್ಯಕ್ತಿ ಯಾರು ಇಲ್ಲ. ಇವನ ಅನುಗ್ರಹ ಇದ್ರೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಹೊರತು ಇವನಿಗೆ ಅನುಕೂಲವನ್ನ ಮಾಡ್ಕೊಡುವಂಥವ್ರು ಯಾರು ಇಲ್ಲ. ತಸ್ಯ ಪುರುಷಸ್ಯ ಈಶೆ ಈಷ್ಟೆ, ಇವನ್ ಬಹಳ ಸಮರ್ಥ. ಇಲ್ಲೇನಾಗಿದೆ, ಈಶೆ ಅಂತ ಇದೆ, ವಸ್ತುತ ಈಷ್ಟೆ ಅಂತ ಇದೆ ಪದ. ಈಶೆ ಈಶೆ ಅಂತ ಇಲ್ಲಿ ಬಳಸಿದ್ದಾರೆ. ಈಶೆನ ಅದನ್ನ ಹೇಗ್ ಬಳಸಿದ್ದಾರೆ? ಈಷ್ಟೆ ಆಗ್ಬೇಕಲ್ವಾ? ಅಂದ್ರೆ ವ್ಯಾಕರಣದಲ್ಲಿ ನಿಯಮಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅದಕ್ಕೊಂದು ಪ್ರಸಿದ್ಧ ಮಾತು, ಏನಾದ್ರು ಒಂದು ವ್ಯಾಕರಣ ದೋಷ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಬಂದ್ರೆ, ಈ ಉದಾಹರಣೆಗೆ ಮಧ್ವಾಚಾರ್ಯರ ವಾಕ್ಯ ಪ್ರಯೋಗ ಸರಿ ಇರಲ್ಲ. ಉದಾಹರಣೆಗೆ ವಾಕ್ಯ ಪ್ರಯೋಗ ಸರಿ ಇರಲ್ಲ ಅಂದ್ರೆ ಆಚಾರ್ಯ ದೋಷ ಅಂತ ಅರ್ಥ ಅಲ್ಲ, ಅವ್ರು ಬೇಕು ಅಂತ ಮಾಡ್ತಾರೆ ಆಚಾರ್ಯರ ಪ್ರಯೋಗ. ಯಾಕಂದ್ರೆ ಅವರು ವೈದಿಕ ಆಚಾರ್ಯರು. ವೇದದಲ್ಲಿ ವ್ಯತ್ಯಾಸಗಳಿರುತ್ತೆ, ಆಚೆ ಈಚೆ ಪದಗಳನ್ನ ನಾವ್ ಹೇಗ್ ಸಂಸ್ಕೃತದಲ್ಲಿ ಬಳಸ್ತೀವೋ ಹಾಗೇ ಎಲ್ಲ ಇರತ್ತೆ ಅಂತಿಲ್ಲ, ವ್ಯತ್ಯಾಸಗಳಿರುತ್ತೆ. ಅದಕ್ಕೆ ವೈದಿಕ ವ್ಯಾಕರಣ ಅಂತಾನೆ ಸಪ್ರೇಟ್ ಇದೆ. ಅದಾದ್ರೂ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳಿರುತ್ತೆ ಲೌಕಿಕ ವ್ಯಾಕರಣಕ್ಕಿಂತ. ಆ ವ್ಯತ್ಯಾಸಗಳು ಬಂದಾಗ ಏನ್ ಹೇಳ್ತೀವಿ? ಅದು ವೇದ ಮಂತ್ರ, ಅದು ದೋಷ ಅಲ್ಲ ಅಂತ ಹೇಳ್ತೀವಿ. ವೇದ ಮಂತ್ರ ಹೇಗೆ ದೋಷವನ್ನು ಪಡೆದಿಲ್ವೋ ಅದೇ ತರ ವೇದ ಮಂತ್ರಗಳ ತರ ದೊಡ್ಡ ದೊಡ್ಡ ಜ್ಞಾನಿಗಳ ಮಾತು ಹಾಗೆ, ಅದು ವೇದದ ತುಲ್ಯ, ಅದು ಮಂತ್ರ ತುಲ್ಯ ಕೃತಿ. ಆ ಮಂತ್ರ ತುಲ್ಯ ಗ್ರಂಥಗಳಲ್ಲಿ ದೋಷ ಕಣ್ಣು ಹಿಡಿತಾ ಕೊಡೋದಲ್ಲ, ಇದು ವ್ಯಾಕರಣಕ್ಕೆ ಸರಿ ಇಲ್ಲ ಅಂತ. ವೇದವ್ಯಾಸರ ಪ್ರಯೋಗ ನೋಡ್ಬಿಟ್ಟು ಇದು ವ್ಯಾಕರಣಕ್ಕೆ ಸರಿ ಇಲ್ಲ, ವೇದವ್ಯಾಸರಿಗೆ ಅಜ್ಞಾನ ಇದೆ ಅಂದ್ರೆ ನಮಗ ಅಜ್ಞಾನ ಇದೆ ಅಂತ ಅರ್ಥ. ವೇದವ್ಯಾಸರು ಭಗವಂತನಿಗೆ ಅಜ್ಞಾನ ಇಲ್ಲ. ಅವ್ನ್ ಬರ್ದಿರೋದು ಅವನಿಂದಲೇ ಎಲ್ಲ, ವ್ಯಾಕರಣ ಆಗ್ಲಿ ಎಲ್ಲ ಆಗ್ಲಿ. ಅವನಿಂದ ಬಂದಿರೋ ವ್ಯಾಕರಣ ಇಟ್ಕೊಂಡು ಅವನ್ಗೆ ದೋಷ ಹೇಳಿದ್ರೆ ಸರಿ ಇಲ್ಲ. ಅದು ಇತ್ತೀಚಿನ ವ್ಯಾಕರಣ ಇಟ್ಕೊಂಡು ಅವನ ಶಾಸ್ತ್ರದ ಶಬ್ದಗಳ ನಿರ್ಣಯ ಮಾಡೋದಲ್ಲ, ಅದು ತಪ್ಪು. ಹಾಗೆ ಮಧ್ವಾಚಾರ್ಯರ ಶಬ್ದಗಳು ಹೇಗಿರುತ್ತೆ ಅಂದ್ರೆ, ಒಂದ್ ಕಡೆ ಬಳಸ್ತಾರೆ ಅವರು ವಿಷ್ಣವಿ ಅಂತ ಬಳಸ್ತಾರೆ ಒಂದ್ ಕಡೆ. ಆ ವಿಷ್ಣವಿ ಅನ್ನೋ ಶಬ್ದ ಅನುವ್ಯಾಖ್ಯಾನದಲ್ಲೂ ಆತರ ಇದು ಶಬ್ದ ಬರುತ್ತೆ, ಮುಂದೆ ಪಾಠದಲ್ಲಿ ಬರುತ್ತೆ. ಅದು ವಿಷ್ಣವಿ ಅನ್ನೋ ಶಬ್ದ ಏನ್ ಬಳಸ್ತಾರೆ ಮಧ್ವಾಚಾರ್ಯರು, ಅದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ, ಎಂಥವನಿಗೂ ಗೊತ್ತು ವಿಷ್ಣು ಅನ್ನೋ ಶಬ್ದ ಸಪ್ತಮಿ ವಿಭಕ್ತಿಲಿ ವಿಷ್ಣುವಿನಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಅರ್ಥವನ್ನ ವಿಷ್ಣೌ ಅಂತ ಆಗತ್ತೆ. ರಾಮೆ ಕೃಷ್ಣೆ ಅನ್ನೋ ತರ ವಿಷ್ಣೌ ಅಂತ ಶಬ್ದ ಆಗತ್ತೆ, ವಿಷ್ಣವಿ ಅಂತ ಆಗಲ್ಲ ಶಬ್ದ. ಆದ್ರೆ ಮಧ್ವಾಚಾರ್ಯರು ವಿಷ್ಣವಿ ಅಂತ ಬಳಸ್ತಾರೆ. ಯಾಕೆ ಅಷ್ಟು ಗೊತ್ತಿಲ್ಲ? ವಿಷ್ಣು ಅನ್ನೋ ಶಬ್ದವನ್ನ ತಪ್ಪು ಬಳಸ್ತಾರ ಮಧ್ವಾಚಾರ್ಯರು? ಸಪ್ತಮಿ ವಿಭಕ್ತಿ ಗೊತ್ತಿಲ್ಲ, ಇಷ್ಟೊಂದು ಶಾಸ್ತ್ರ ಬರೆದ ಅವ್ರಿಗೆ ವಿಷ್ಣು ಶಬ್ದ ಸಪ್ತಮಿ ವಿಭಕ್ತಿಯಲ್ಲಿ ಹೇಗೆ ರೂಪ ಆಗತ್ತೆ ಅಂತ ಗೊತ್ತಿರಲ್ವಾ? ಖಂಡಿತ ಗೊತ್ತಿರುತ್ತೆ. ಹಾಗಾದ್ರೆ ಯಾಕೆ ಬಳಸ್ತಾರೆ ಅಂದ್ರೆ,
ವೇದದಲ್ಲಿ ಅಂತ ಶಬ್ದಗಳಿರುತ್ತೆ. ನನ್ನ ಗ್ರಂಥ ಅದು ವೇದಕ್ಕೆ ಸಮಾನ ಅಂತ ಅವ್ರು ತಿಳಿಸ್ಬೇಕಾಗಿದೆ. ಇದನ್ನು ಓದಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ. ಈ ಅರ್ಥದಲ್ಲಿ ಅನೇಕ ಕಡೆ ಅವ್ರು ಹಾಗೆ ಬಳಸ್ತಾರೆ. ಅವ್ರ ಅದಕ್ಕೆ ಮಹಾವ್ಯಾಕರಣ ಅಂಬೋದಿ ಮಂಥಮಾನಸ ಮಂದರಂ ಕವಯಂತಂ ರಾಮಗತ್ಯ ಹನುಮಂತ ಉಪಾಸನೆ ಅಂತ ಹನುಮಂತನ ಬಗ್ಗೆ ಹೇಳ್ತಾ ಮಹಾವ್ಯಾಕರಣ ಅಂಬೋದಿ ಅಂತ ಹೇಳ್ತಾರೆ. ಅವರು ವ್ಯಾಕರಣ ಅಧ್ಯಯನ, ಅವರ ಶಾಸ್ತ್ರದ್ದು ಈ ಬ್ರಹ್ಮತರ್ಕ ಅಂತ ಏನೇನು ಉಲ್ಲೇಖ ಮಾಡ್ತಾರೆ ಅನೇಕ ಗ್ರಂಥಗಳನ್ನ. ಅದು ನಮಗೆ ತುಂಬಾ ಅಪೂರ್ವವಾದ ಗ್ರಂಥಗಳದು. ಅದನ್ನ ಅವರ ಅಧ್ಯಯನ, ಅವರ ಇದು ಅದು ಬೇರೆನೆ ವಾಯುದೇವರದು. ಅವ್ರು ತಗೊಂಡೋಗಿ ಯಾವ್ದೋ ಇತ್ತೀಚಿನ ವ್ಯಾಕರಣ ಇಟ್ಕೊಂಡು ಅದು ದೋಷ ದೋಷ ಅಂತ ಹೇಳೋಗಿಲ್ಲ. ಅದಕ್ಕೆ ಈ ಪಾಣಿನಿ ಋಷಿಗಳೇನು ಈಗಿನ ಸದ್ಯದ ವ್ಯಾಕರಣ ಏನು ಪ್ರಸಿದ್ಧಿಯಲ್ಲಿದೆ ಅಷ್ಟಾಧ್ಯಾಯಿ ಅಂತ, ಆ ವ್ಯಾಕರಣದಲ್ಲೂ ಒಂದು ಸೂತ್ರ ಬರ್ತಿದ್ದಾರೆ ಅವರು, ವ್ಯತ್ಯಯೋ ಬಹುಲಂ ಅಂತ ಬರೀತಾರೆ. ಅವ್ರು ಹೇಳೋದು, ಅವರು ಕೂಡ ಪಾಣಿನಿ ಋಷಿಗಳು, ನಾನು ಬರ್ದಿದ್ದನ್ನೇ ಎಲ್ಲ ಇಟ್ಕೊಂಡು ನೀವು ಎಲ್ಲಾ ಮಹಾತ್ಮರ ಪ್ರಯೋಗಗಳನ್ನು ಹುಡ್ಕೊಂಡು ಹೋಗ್ಬೇಡಿ. ಅವ್ರು ಹೇಳ್ತಾರೆ, ಪಾಣಿ ಋಷಿಗಳ ಅಭಿಪ್ರಾಯನೂ ಅದೇ. ಅದನ್ನ ನಾವು ತಪ್ಪು ಮಾಡ್ತಾ ಇದೀವಿ. ಪಾಣಿ ಋಷಿಗಳ ಆ ಒಂದು ಅಷ್ಟಾಧ್ಯಾಯ ಇಟ್ಟುಕೊಂಡು ಇದಕ್ ಸರಿ ಇಲ್ಲ ಇದಕ್ ಸರಿ ಇಲ್ಲ ಅಂತ. ವಸ್ತುತ ಜಯತೀರ್ಥರು ಅನೇಕ ಕಡೆ ವ್ಯಾಕರಣದ ಪ್ರಕಾರ ಕೂಡಿಸ್ಲಿಕ್ಕೆ ಹೋಗ್ತಾರೆ. ಅದು ಆ ಕಾಲದ ವ್ಯಾಕರಣ ಶಾಸ್ತ್ರ ಏನಿತ್ತು ಅದಕ್ಕೆ ಅನುಗುಣವಾಗಿ ಅವರು ಕೂಡಿಸ್ತಾರೆ. ಎಷ್ಟೋ ಬಾರಿ ಇಲ್ಲ ಅಂದ್ರೆ ಅದು ವೈದಿಕಾಚಾರ್ಯರು ಏನ್ ದೋಷ ಅಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಆರ್ಷ ಪ್ರಯೋಗ ಅಂತ, ಋಷಿಗಳು ಮಾಡಿದ ಪ್ರಯೋಗ ದೋಷ ಇರಲ್ಲ, ಅವ್ರು ಹೇಳಿದ್ಮೇಲೆ ಅದು ಸರಿ ಅಂತಾನೆ ಅರ್ಥ. ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋ ಹಾಗಿಲ್ಲ. ಇಲ್ಲಿ ವ್ಯತ್ಯಯೋ ಬಹುಲಂ ಅಂತ ಒಂದು ಸೂತ್ರ, ಪಾಣಿನಿ ಋಷಿಗಳ ಸೂತ್ರ. ಆ ಸೂತ್ರ ಹೇಳೋದಷ್ಟೇ. ಎಷ್ಟೋ ಬಾರಿ ಒಂದ್ ಶಬ್ದ ಇನ್ನೊಂದ್ ರೂಪ ಪಡಿಬಹುದು, ನಾನು ಹೇಳಿದ ತರನೇ ಇರಲ್ಲ, ಅದು ವ್ಯತ್ಯಾಸನೂ ಆಗ್ಬೋದು. ಯಾಕಂದ್ರೆ ವ್ಯಾಕರಣ ಬರೆಯೋದು ಅಂದ್ರೆ ಅದು ಸಾಧ್ಯ ಇಲ್ಲ ಶಾಸ್ತ್ರ. ಯಾಕೆಂದ್ರೆ ಕಾಲ ಕಾಲಕ್ಕೆ ಬೇಕಾದಷ್ಟು ಶಬ್ದಗಳನ್ನ ಬಳಸ್ತಾ ಹೋಗ್ತಾರೆ ಜನರು. ಅದರಲ್ಲಿ ಸಂಸ್ಕೃತ ಶಬ್ದಗಳೇ, ಏನೋ ಅಬದ್ಧವಾಗಿ ಪಾಮರರಾಗಿ ನಾವ್ ಏನೇನೋ ಬಳಸೋ ಶಬ್ದ ಸಂಸ್ಕೃತ ಆಗಲ್ಲ, ಸರಿಯಾಗಿ ವ್ಯಾಕರಣ ಬದ್ಧ ಆಗಿದ್ರೆ ಅಂತಹ ಶಬ್ದ. ಆದ್ರೆ ಆ ಶಬ್ದಗಳನ್ನ ಬಳಸ್ಬೇಕಾದ್ರೆ ಪಾಣಿನಿ ಋಷಿಗಳು ತಮ್ಮ ಕಾಲದಲ್ಲಿ ಹಿಂದಿನ ಕಾಲ ಮುಂದಿನ ಕಾಲ ಎಲ್ಲ ನೋಡ್ಕೊಂಡು ಒಂದಿಷ್ಟು ಶತಶತಮಾನಗಳವರೆಗೆ ಈ ತರ ಶಬ್ದ ಪ್ರಯೋಗ ಇರುತ್ತೆ ಅಂತ ಆ ನಿಟ್ಟಿನಲ್ಲಿ ವ್ಯಾಕರಣ ಬರ್ದಿದ್ದಾರೆ. ಅದು ಬದಲಾಗ್ಬೋದು, ಖಂಡಿತ ಬದಲಾಗಲ್ಲ ಅಂತಿಲ್ಲ. ಯಾರು ಆ ತರ ವ್ಯಾಕರಣ ಶಾಸ್ತ್ರ ಬರಲಿಕ್ಕೆ ಕಾಲ, ಯಾಕೆ ಶಬ್ದಗಳ ಅನಂತ ಶಬ್ದಗಳ ಪರಿವರ್ತನೆ ಶಬ್ದಗಳಲ್ಲಿ ಸಹಜ ಧರ್ಮ. ಅದು ಒಂದ್ ಶಬ್ದ ಇನ್ನೊಂದ್ ಶಬ್ದ ಆಗಿರುತ್ತೆ ಅದು. ಹಾಗಾಗಿ ಬೇರೆ ಬೇರೆ ಭಾಷೆಗಳು ಹುಟ್ಕೊಂಡಿರೋದು. ಈ ಎಲ್ಲ ನಿಟ್ಟಿನಲ್ಲಿ ಇಲ್ಲಿ ಈಶೆ ಇಷ್ಟೆ ಅಂತ ಸ್ವಲ್ಪ ಬದಲಾಗೋದೇನಿದೆ ಆ ಶಬ್ದದಲ್ಲಿ, ಅದು ದೋಷ ಅಲ್ಲ. ಅದಕ್ಕೂ ಉತ್ತರ ಇದೆ. ವ್ಯತ್ಯಯೋ ಬಹುಲಂ ಅಂತ ಪಾಣಿನಿ ಋಷಿಗಳೇ ಹೇಳಿದ್ದಾರೆ ಅಂತ. ಅದಕ್ಕೆ ಒಂದು ಸಮರ್ಥನೆ ಮಾಡ್ತಾರೆ. ವ್ಯತ್ಯಯ ಅಂದ್ರೆ ವ್ಯತ್ಯಾಸ ಆಗತ್ತೆ. ಬಹುಲಂ ಯಾವಾಗ ನಮಗೆ ಒಳ್ಳೆ ಅರ್ಥ ಬೇಕೋ ಆಗ ಒಳ್ಳೆ ಅರ್ಥಕ್ಕೋಸ್ಕರ ಕೆಲವು ವ್ಯತ್ಯಾಸ ಮಾಡ್ತಾರೆ. ಕೆಲವು ಸಲ ಏನೋ ಹೇಳ್ಬಿಡ್ತಾರೆ, ಆ ಶಬ್ದ ಇರೋದೇ ಬೇರೆ ವ್ಯಾಕರಣದ ಪ್ರಕಾರ, ಅದನ್ನ ಪೂರ್ಣ ಬದಲಾಯಿಸ್ಬಿಡ್ತಾರೆ. ಅದನ್ನ ಪೃಷೋದರಾದೀನಿ ಯಥಾ ಉಪದಿಷ್ಟಂ ಅಂತ ಪಾಣಿನಿ ಋಷಿಗಳು ತಮ್ಮ ವ್ಯಾಕರಣದಲ್ಲಿ ಹೇಳ್ತಾರೆ. ಜ್ಞಾನಿಗಳು ಹೇಗೆ ತಮ್ಮ ಗ್ರಂಥದಲ್ಲಿ ಉಪದೇಶ ಕೊಡ್ತಾರೋ ನಿಮ್ಗೆ, ಅದು ಹಾಗೇ ಸರಿ ಅಂತ ತಿಳ್ಕೊಳ್ಳಿ, ಅದ್ ತಪ್ಪಲ್ಲ ಅಂತ ಅವರು ಹೇಳ್ತಾರೆ, ಸಮರ್ಥನೆ ಮಾಡ್ತಾರೆ. ಎಷ್ಟೋ ಬಾರಿ ಇದನ್ನೆಲ್ಲ ಹೇಳ್ಬೇಕಾಗಿಲ್ಲ. ಏನಾದ್ರೂ ಈ ಶಬ್ದಗಳು ನಿಮ್ಗೆ ಬೇರೆ ಕಡೆ ಶಿಷ್ಟರು ಸಿಕ್ತು ಅಂದ್ರೆ ಅದನ್ನ ಇಲ್ಲೇ ಸೇರಿಸ್ಕೊಬಿಡಿ ನನ್ನ ಸೂತ್ರದಲ್ಲಿ ಅಂತ. ಆದಷ್ಟು ಒಂದು ಸಾವಿರ ಅಲ್ಲ ಲಕ್ಷಗಟ್ಲೆ ಏನೇನು ಶಬ್ದಗಳಿದೆ ಸಂಸ್ಕೃತದ್ದು, ಎಲ್ಲ ಶಬ್ದಗಳನ್ನ ಅವ್ರ ವ್ಯಾಕರಣ ಶಾಸ್ತ್ರ ಓದಿದ್ರೆ ಹೇಳ್ಬೋದು ಚೆನ್ನಾಗಿ. ಆ ತರ ಅವ್ರು ಗ್ರಂಥ ರಚನೆ ಮಾಡಿತ್ತು. ಹಾಗಾಗಿ ಅವರ ಗ್ರಂಥದ ವಿರೋಧವನ್ನ ನಾವು ಶಂಕಿಸೋ ತರ ಇಲ್ಲ, ಅವರೇ ಹೇಳ್ಕೊಂಬಿಟ್ಟಿರೋದ್ರಿಂದ. ಅದ ಜ್ಞಾನಿಗಳ ಪ್ರಯೋಗದ ಬಗ್ಗೆ ಆಗಾಗ ಈ ತರ ಚರ್ಚೆ ಯಾಕೆ ಮಾಡೋದ್ರೆ ವ್ಯಾಕರಣ ಶಾಸ್ತ್ರ ಜ್ಞಾನ ನಮಗೆ ಪರಿಪಕ್ವ ಆಗ್ಲಿಕ್ಕೆ, ಮತ್ತೆ ಶಿಷ್ಯ ಬುದ್ಧಿ ವೈಶದ್ಯಾರ್ಥಂ ಅಂತ ಅನೇಕ ಬಾರಿ ಜಯತೀರ್ಥರು ಏನ್ ಮಾಡ್ತಾರೆ, ಶಿಷ್ಯನ ಬುದ್ಧಿಗೆ ಒಂದು ಕೆಲಸ ಕೊಡ್ಬೇಕಲ್ಲ, ಅವ್ರ ಬುದ್ಧಿ ಚುರುಕಾಗ್ಬೇಕಲ್ಲ, ಅದಕ್ಕೆ ಶಾಸ್ತ್ರ ಪ್ರಕಾರ ಸರಿನಾ ಇಲ್ವಾ ಅಂತ ತಾವು ವಿಮರ್ಶೆ ಮಾಡಿ ಆದಷ್ಟು ವ್ಯಾಕರಣದ ಪ್ರಕಾರನೇ ಕೂಡಿಸ್ಬಿಡ್ತಾರೆ. ಕೂಡಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಹೊಸದು ಏನೋ ಅರ್ಥ ಇದೆ ಅಂತ ಅದನ್ನು ಹೇಳ್ತಾರೆ. ಹಿಂದೆ ಬಂತು ಶಿವಾದೀನಾಂ ಅನುಗ್ರಹ, ಶಿವಾದಿಗಳ ಅನುಗ್ರಹದಿಂದ ಅದು ಒಂದೇ ಪದನ ಬೇರೆ ಪದನ ಏನು ಎತ್ತ ವ್ಯಾಕರಣದ ಪ್ರಕಾರ ವಿಚಾರ ಮಾಡಿ 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 ಶಿಷ್ಯರ ಬುದ್ಧಿನ ಹಿಂಗ್ ವಿಕಾಸ ಮಾಡ್ತಾರೆ, ಅರಳಿಸ್ತಾರೆ, ಕಮಲ ಅರಳದ ಹಾಗೆ. ಅದನ್ನ ಮೊಗ್ಗಿನ ತರ ಇದ್ರೆ ಉಪಯೋಗ ಇಲ್ಲ ಅಂತ ಆ ತರ ಅನೇಕ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೂ ಇದಕ್ಕೆ ಸುಂದರವಾದ ವ್ಯಾಖ್ಯಾನ ಇದೆ, ಅದೇನು ಅನ್ನೋದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ.